ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಬಹಳ ಆಳವಾದ ವಿಷಯದ ಬಗ್ಗೆ ಮಾತಾಡೋಕೆ ಹೊರಟಿದ್ದೇವೆ. ನಮ್ಮ ಮುಂದಿರೋ ಕೆಲವು ಸೋರ್ಸ್ ಮಟೀರಿಯಲ್ ದೇವರ ಬಗ್ಗೆ, ಆಕ್ಚುಲಿ ದೇವರ ಎರಡನೇ ವ್ಯಕ್ತಿ ಅಂತಾರಲ್ಲ, ಅವರ ಬಗ್ಗೆ ಕೆಲವು ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತೆ. ಹೌದು, ಈ ಟಾಪಿಕ್ ಕೇಳೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ಬೋದು. ಖಂಡಿತ. ಆದರೆ ಇದರಲ್ಲಿ ಸೃಷ್ಟಿ, ಸಮಯ, ನಮ್ಮ ಅಸ್ತಿತ್ವದ ಅರ್ಥ ಹೀಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳು ಅಡಗಿವೆ. ಹೌದು. ಚರ್ಚೆ ಶುರು ಮಾಡೋ ಮುಂಚೆ ಈ ದೇವರ ಎರಡನೇ ವ್ಯಕ್ತಿ ಅಂದ್ರೆ ಯಾರು ಅಂತ ಸ್ವಲ್ಪ ಕ್ಲಿಯರ್ ಮಾಡೋಣ. ಯಾಕಂದ್ರೆ ಎಲ್ಲರಿಗೂ ಇದರ ಹಿನ್ನೆಲೆ ಗೊತ್ತಿರ್ಲಿಕ್ಕಿಲ್ಲ ಅಲ್ವಾ? ಒಳ್ಳೇದು. ಕ್ರೈಸ್ತ ದೇವತಾಶಾಸ್ತ್ರದಲ್ಲಿ ಟ್ರಿನಿಟಿ ಅಂದ್ರೆ ತ್ರಿತ್ವ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ದೇವರು ಒಬ್ಬನೇ, ಆದರೆ ತಂದೆ, ಮಗ ಮತ್ತು ಪವಿತ್ರಾತ್ಮ ಅನ್ನೋ 3 ವ್ಯಕ್ತಿತ್ವಗಳಲ್ಲಿ ಇದ್ದಾನೆ ಅಂತ. ಹೌದು. ಇವತ್ತು ನಮ್ಮ ಸೋರ್ಸ್ ಮೆಟೀರಿಯಲ್ ಹೆಚ್ಚಾಗಿ ಮಾತಾಡ್ತಿರೋದು ಮಗನಾದ ಯೇಸುವಿನ ಬಗ್ಗೆ. ಅವರನ್ನೇ ವಾಕ್ಯ ಅಥವಾ ದೇವರ ಎರಡನೇ ವ್ಯಕ್ತಿ ಅಂತಾನೂ ಕರೀತಾರೆ. ಹಾಗಾದ್ರೆ ಈ ಮೂಲಗಳ ಪ್ರಕಾರ ಈ ವಾಕ್ಯ ಅಂದ್ರೆ ಯಾರು? ಅವರ ಮೂಲ ಸ್ವರೂಪವಾದರೂ ಏನು? ತುಂಬಾನೇ ಒಳ್ಳೆ ಪ್ರಶ್ನೆ. ಮೂಲಗಳು ಹೇಳೋ ಪ್ರಕಾರ ಈ ವಾಕ್ಯ ಅನ್ನೋದು ದೇವರ ಮೊದಲನೆಯ ವ್ಯಕ್ತಿ, ಅಂದರೆ ತಂದೆಯ ಜೊತೆ ಸಂಪೂರ್ಣವಾಗಿ ಸಮಾನ ಮತ್ತು ಸಹನಿತ್ಯ, ಅಂದ್ರೆ ಕೋ ಎಟರ್ನಲ್. ಇಬ್ಬರೂ ಸಲಾಕಾಲದಿಂದಲೂ ಜೊತೆಯಾಗಿಯೇ ಅಸ್ತಿತ್ವದಲ್ಲಿದ್ದಾರೆ. ಒಂದು ನಿಮಿಷ, ಸಹನಿತ್ಯ ಅನ್ನೋ ಪದ ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ. ಅಂದ್ರೆ ಮಗ ತಂದೆಯ ನಂತರ ಬಂದವನಲ್ಲ ಅಂತಾನ? ಸಾಮಾನ್ಯವಾಗಿ ಮಗ ಅಂದ್ರೆ ತಂದೆಯ ನಂತರ ಬರ್ತಾನೆ ಅಲ್ವಾ? ನಿಖರವಾಗಿ. ಇಲ್ಲಿ ಮನುಷ್ಯರ ಸಂಬಂಧದ ರೀತಿ ಯೋಚಿಸಬಾರ್ದು. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ. ಹೇಳಿ. ಸೂರ್ಯ ಮತ್ತು ಅದರ ಬೆಳಕು. ಸೂರ್ಯ ಹುಟ್ಟಿದ ಕ್ಷಣದಿಂದಲೇ ಬೆಳಕಿರುತ್ತಲ್ವಾ? ಬೆಳಕು ಸೂರ್ಯನಿಂದ ನಂತರ ಬಂದಿದ್ದಲ್ಲ, ಅದು ಸೂರ್ಯನ ಅಸ್ತಿತ್ವದ ಜೊತೆಗೇನೆ ಯಾವಾಗ್ಲೂ ಇರುತ್ತೆ. ಓ ವಾವ್. ಹಾಗೆಯೇ ತಂದೆ ಮತ್ತು ಮಗನ ಸಂಬಂಧ, ಒಬ್ಬರಿಲ್ಲದೆ ಇನ್ನೊಬ್ಬರಿಲ್ಲ. ಅದಕ್ಕೆ ಯೋಹಾನನ ಸುವಾರ್ತೆಯಲ್ಲಿ ನಾನು ಮತ್ತು ತಂದೆಯು ಒಂದಾಗಿದ್ದೇವೆ ಅಂತ ಯೇಸು ಸ್ಪಷ್ಟವಾಗಿ ಹೇಳೋದು. ಸ್ವಯಂ ಅಸ್ತಿತ್ವದಲ್ಲಿರುವನು ಅಂತ ಆಯ್ತು. ಇದೇ ವಿಚಾರವಾಗಿ ಮೂಲಗಳಲ್ಲಿ ಪರಿಪೂರ್ಣತೆ ಬಗ್ಗೆ ಒಂದು ಮಾತು ಬರುತ್ತೆ. ಪರಿಪೂರ್ಣವಾದದ್ದು ಬದಲಾಗಲು ಸಾಧ್ಯವಿಲ್ಲ ಅಂತ. ಅದರ ಅರ್ಥವೇನು? ಅಂದ್ರೆ ದೇವ್ರು ಹೊಸದಾಗಿ ಏನೂ ಕರೆಯೋಕ್ ಸಾಧ್ಯ ಇಲ್ವಾ? ಇದು ಬಹಳ ಮುಖ್ಯವಾದ ಪಾಯಿಂಟ್. ಇಲ್ಲಿ ಪರಿಪೂರ್ಣತೆ ಅಂದ್ರೆ ಎಲ್ಲವನ್ನೂ ತಿಳ್ಕೊಂಡಿರೋ ಸ್ಥಿತಿ ಅಂತಲ್ಲ, ಅದಕ್ಕಿಂತ ಹೆಚ್ಚಾಗಿ ಸಂಪೂರ್ಣತೆ ಅಂದ್ರೆ ಆತನ ಸ್ವರೂಪದಲ್ಲಿ ಯಾವುದೇ ಕೊರತೆ ಇಲ್ಲ. ಈಗ ನೋಡಿ, ಬದಲಾವಣೆ ಅಂದ್ರೇನು? ಒಂದೂಕಿಲ್ಲ ಉತ್ತಮವಾಗೋದು ಅಥವಾ ಕೆಟ್ಟದಾಗೋದು. ಹೌದು. ಪರಿಪೂರ್ಣವಾದ ಅಸ್ತಿತ್ವಕ್ಕೆ ಉತ್ತಮವಾಗೋ ಅಗತ್ಯವೂ ಇಲ್ಲ, ಕೆಟ್ಟದಾಗೋ ಸಾಧ್ಯತೆಯೂ ಇಲ್ಲ. ಹಾಗಾಗಿ ಆತನು ತನ್ನ ಮೂಲ ಸ್ವಭಾವದಲ್ಲಿ ಬದಲಾಗದವನು. ಹಾಗಾಗಿನೇ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಯೇಸು ಕ್ರಿಸ್ತನು ನಿನ್ನೆ, ಇಂದು ಮತ್ತು ಎಂದೆಂದಿಗೂ ಬದಲಾಗದವನಾಗಿದ್ದಾನೆ ಅಂತ ಹೇಳೋದು. ಎಕ್ಸಾಕ್ಟ್ಲಿ ಅದೇ ಮಾತು. ಓಕೆ, ಈಗ ಸ್ಪಷ್ಟವಾಯ್ತು. ಮೂಲಗಳಲ್ಲಿ ಮೆಲ್ಕಿಜೆದೇಕನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅವನಿಗೆ ತಂದೆ, ತಾಯಿ, ವಂಶಾವಳಿ, ಆರಂಭ ಅಥವಾ ಅಂತ್ಯ ಇರಲಿಲ್ಲ ಅಂತ ಹೇಳಲಾಗತ್ತೆ. ಇದು ಈ ನಿತ್ಯತೆಯ ಕಲ್ಪನೆಗೆ ಹೇಗೆ ಸಂಬಂಧಪಟ್ಟಿದೆ? ಮೆಲ್ಕಿಜೆದೇಕನದು ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳಬಹುದು. ಆತ ಒಬ್ಬ ಐತಿಹಾಸಿಕ ವ್ಯಕ್ತಿ. ಆದರೆ ಬೈಬಲ್ ಅವನ ಬಗ್ಗೆ ಮಾಹಿತಿ ಕೊಡುವಾಗ ಅವನಿಗೆ ಭೂಮಿಯ ಮೇಲೆ ಯಾವುದೇ ಆರಂಭವಾಗಲಿ ಅಂತ್ಯವಾಗಲಿ ದಾಖಲಾಗಿಲ್ಲ ಅಂತ ಹೇಳುತ್ತೆ. ಅವನ ವಂಶಾವಳಿ ಬಗ್ಗೆನೂ ಉಲ್ಲೇಖ ಇರೋದಿಲ್ಲ. ಹೌದು. ಇದನ್ನೇ ದೇವರ ಎರಡನೇ ವ್ಯಕ್ತಿಯ ನಿತ್ಯತೆಯನ್ನು ಸಂಕೇತಿಸಲು ಬಳಸಲಾಗಿದೆ. ಹೇಗೆ ಮೆಲ್ಕಿಜೆದೇಕನಿಗೆ ದಾಖಲಿತ ಆರಂಭಾಂತ್ಯ ಇರಲಿಲ್ವೋ, ಹಾಗೆಯೇ ದೇವರ ಮಗನಿಗೆ ಕಾಲದ ಚೌಕಟ್ಟಿನಲ್ಲಿ ಯಾವುದೇ ಆರಂಭವಾಗಲಿ ಅಂತ್ಯವಾಗಲಿ ಇಲ್ಲ. ಆತನು ಕಾಲವನ್ನು ಮೀರಿದವನು. ಸರಿ, ನೀವು ಹೇಳಿದ ಪ್ರಕಾರ ಆತನೇ ಕಾಲ ದೇಶವನ್ನು ಮೀರಿದವನು, ಬದಲಾಗದವನು. ಹಾಗಾದ್ರೆ ನನ್ನ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಹೇಳಿ. ಅಂತಹ ಒಬ್ಬ ವ್ಯಕ್ತಿಗೂ ನಾವು ಬದುಕ್ತಿರುವ ಈ ಸಮಯ ಮತ್ತು ಜಾಗಕ್ಕೂ ಏನು ಸಂಬಂಧ? ಇಲ್ಲಿಂದಲೇ ನಮ್ಮ ಚರ್ಚೆ ನಿಜವಾದ ಆಳಕ್ಕೆ ಇಳಿಯುತ್ತೆ. ಮೂಲಗಳ ಪ್ರಕಾರ ದೇವರ ಎರಡನೇ ವ್ಯಕ್ತಿಯೇ ನಮ್ಮ ಕಾಲ ದೇಶವನ್ನು, ಅಂದ್ರೆ ಸ್ಪೇಸ್ ಟೈಮ್ ಅನ್ನು ಸೃಷ್ಟಿಸಿದವನು. ಏನು? ಹೌದು. ಇದೊಂದು ಅಚ್ಚರಿಯ ವಿಷಯ. ಸಾಮಾನ್ಯವಾಗಿ ದೇವರು ಜಗತ್ತನ್ನು ಸೃಷ್ಟಿಸಿದ ಅಂತ ಹೇಳ್ತೀರಿ, ಆದರೆ ಇಲ್ಲಿ ಸಮಯವೇ ಒಂದು ಸೃಷ್ಟಿ ಅಂತ ಹೇಳಲಾಗ್ತಿದೆ. ಒಂದ್ ನಿಮಿಷ, ಅಂದ್ರೆ ಸಮಯ ಅನ್ನೋದು ದೇವರು ಇರುವ ಒಂದು ಚೌಕಟ್ಟಲ್ಲ ಅಲ್ಲ, ಬದಲಿಗೆ ದೇವರು ತಾನೇ ಉಂಟು ಮಾಡಿದ ಒಂದು ವಿಷಯಣ. ಹಾಗಾದ್ರೆ ಸೃಷ್ಟಿಗೆ ಮುಂಚೆ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ
ಮುಂಚೆ ಅನ್ನೋ ಪದಕ್ಕೆ ಅರ್ಥ ಬರಬೇಕಾದ್ರೆ ಸಮಯ ಇರ್ಬೇಕಲ್ವಾ? ನಿಖರವಾಗಿ ನೀವು ಸರಿಯಾದ ಪಾಯಿಂಟ್ ಹಿಡಿದಿದ್ದೀರಿ. ಸೃಷ್ಟಿಗೆ ಮುಂಚೆ ಅನ್ನೋದು ನಮ್ಮ ಮನುಷ್ಯರ ಭಾಷೆಯ ಮಿತಿ. ಓ, ದೇವರ ದೃಷ್ಟಿಯಲ್ಲಿ ಮುಂಚೆ ಅಥವಾ ನಂತರ ಇಲ್ಲ. ಆತನು ಸಮಯವನ್ನು ಉಂಟುಮಾಡಿದ. ನಾವು ಈ ಇಡೀ ಬ್ರಹ್ಮಾಂಡ ಎಲ್ಲವೂ ಕಾಲದ ಚೌಕಟ್ಟಿನೊಳವೆ ಅಸ್ತಿತ್ವದಲ್ಲಿದ್ದೇವೆ ಮತ್ತು ನಿರಂತರ ಬದಲಾವಣೆಗೆ ಒಳಪಟ್ಟಿದ್ದೇವೆ. ಆದರೆ ಈ ವಾಕ್ಯ ಇದೆಯಲ್ಲ, ಅದು ಕಾಲವನ್ನು ಮೀರಿದ್ದು. ಉಲಕ ಮತ್ತು ಆತನಿಗಾಗಿ ಸೃಷ್ಟಿಯಾಯಿತು. ಆತನು ಎಲ್ಲದಕ್ಕಿಂತಲೂ ಮೊದಲಿದ್ದಾನೆ ಮತ್ತು ಎಲ್ಲವೂ ಆತನಲ್ಲಿಯೇ ನಿಂತಿದೆ. ಈ ಕೊನೆ ಸಾಲು, ಎಲ್ಲವೂ ಆತನಲ್ಲಿಯೇ ನಿಂತಿದೆ. ವಾವ್! ಹೌದು, ಆ ಸಾಲಿನ ಪರಿಣಾಮಗಳು ಅಪಾರ. ಇದು ನಿಜವಾಗ್ಲೂ ದೊಡ್ಡ ವಿಷಯ. ಅಂದ್ರೆ ನಾವು ಯಾವುದೋ ಒಂದು ಸ್ಪೇಸ್ ಟೈಮ್ ಅನ್ನೋ ಬಾಕ್ಸ್ನಲ್ಲಿದ್ದು ದೇವರು ಎಲ್ಲೋ ಹೊರಗಡೆಯಿಂದ ನೋಡ್ತಾ ಇಲ್ಲ, ಬದಲಿಗೆ ಆ ಬಾಕ್ಸೇ ದೇವರ ಒಂದು ಭಾಗದೊಳಗೆ ಇದೆ ಅಂತಾನ ಈ ಮೂಲಗಳು ಹೇಳ್ತಿರೋದು. ಒಂಥರ ಹಾಗೇನೆ. ಇದು ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸುತ್ತೆ. ಅಂದ್ರೆ ಗುರುತ್ವಾಕರ್ಷಣೆ, ಅಣುಗಳನ್ನು ಹಿಡಿದಿಟ್ಕೊಂಡಿರೋ ಶಕ್ತಿ, ಇವೆಲ್ಲದರ ಮೂಲ ಆತನೇ ಅಂತಾನ? ಹೌದು, ಮೂಲಗಳು ಸೂಚಿಸ್ತಿರೋದು ಅದನ್ನೇ. ಇಡೀ ಬ್ರಹ್ಮಾಂಡ ಅಕ್ಷರಶಃ ದೇವರ ಎರಡನೇ ವ್ಯಕ್ತಿಯೊಳಗೆ ಅಸ್ತಿತ್ವದಲ್ಲಿದೆ ಮತ್ತು ಆತನ ಶಕ್ತಿಯಿಂದಲೇ ಪೋಷಿಸಲ್ಪಡ್ತಿದೆ. ಈ ಬ್ರಹ್ಮಾಂಡವನ್ನು ಒಂದುಗೂಡಿಸಿ ಹಿಡಿದಿಟ್ಕೊಂಡಿರುವ ಶಕ್ತಿಯೇ ಆತನು. ಓಕೆ, ಇಲ್ಲೇ ನನ್ನ ತಲೆ ಗಿರಿಗಿಟ್ಲು ಶುರುವಾಗುತ್ತೆ. ಇದು ತರ್ಕಕ್ಕೆ ನಿಲುಕದ ವಿಷಯ. ಹಾಗೆ ಹಿಡಿದಿಟ್ಟುಕೊಂಡು ಪೋಷಿಸುತ್ತಿರುವ ಈ ಅನಂತ ಬದಲಾಗಲ ವ್ಯಕ್ತಿ ತಾನೇ ಸೃಷ್ಟಿಸಿದ ಕಾಲ ದೇಶದೊಳಗೆ ಒಂದು ಸೀಮಿತ, ಬದಲಾಗುವ, ಸೃಷ್ಟಿಸಲ್ಪಟ್ಟ ಮಾನವ ಜೀವಿಯಾಗಿ ಹೇಗೆ ಬರಲು ಸಾಧ್ಯ? ಇದೇ ಈ ಚರ್ಚೆಯ ಕೇಂದ್ರಬಿಂದು ಮತ್ತು ಕ್ರೈಸ್ತ ದೇವತಾಶಾಸ್ತ್ರದ ಅತಿದೊಡ್ಡ ರಹಸ್ಯ. ಇದು ಸಾಧ್ಯವೇ? ಮೂಲ ಸಾಮಗ್ರಿಗಳು ಇದೇ ಪ್ರಶ್ನೆಯನ್ನು ಅತ್ಯಂತ ಗಂಭೀರವಾಗಿ ಎತ್ತುತ್ತವೆ. ಇಡೀ ಕಾಲದೇಶವನ್ನು ಪೋಷಿಸುವವನೇ ತನ್ನೊಳಗೆ ತಾನು ಸೀಮಿತನಾದಾಗ, ತನ್ನನ್ನು ತಾನು ಖಾಲಿ ಮಾಡಿಕೊಂಡಾಗ, ಆ ಕಾಲದೇಶವು ಕುಸಿದು ಬೀಳದೆ ಹೇಗೆ ಅಸ್ತಿತ್ವದಲ್ಲಿತ್ತು? ಹೌದು, ಇದೊಂದು ದೊಡ್ಡ ವಿರೋಧಾಭಾಸ ಅಲ್ವಾ? ಹೌದು. ಅದರಲ್ಲೂ ವಿಶೇಷವಾಗಿ ಶಿಲುಬೆಯ ಮೇಲಿನ ಆ ಕ್ಷಣ, ನನ್ನ ದೇವರೇ, ನನ್ನ ದೇವರೇ, ನೀನು ನನ್ನನ್ನು ಏಕೆ ಕೈಬಿಟ್ಟಿದ್ದೀ ಎಂದು ಕೂಗುತ್ತಾನೆ. ಮತ್ತಾಯಿ 27:46. ಇದು ಕೇವಲ ಒಬ್ಬ ಮಗ ತನ್ನ ತಂದೆಯಿಂದ ದೂರವಾದ ಭಾವನೆ ಅಲ್ಲ. ನೀವು ಹೇಳಿದ ಹಾಗೆ ಇದು ಇಡೀ ಸೃಷ್ಟಿಯನ್ನು ಹಿಡಿದಿಟ್ಟುಕೊಂಡಿರುವ ಶಕ್ತಿಯು ತನ್ನ ಮೂಲದಿಂದಲೇ ಬೇರ್ಪಟ್ಟ ಅನುಭವ. ಹಾಗಾದ್ರೆ ಆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡದ ಅಸ್ತಿತ್ವವೇ ಪ್ರಶ್ನಾರ್ಹವಾಗಬೇಕಿತ್ತು. ಹೌದು, ಆ ಕ್ಷಣದ ದೇವತಾಶಾಸ್ತ್ರೀಯ ಆಳವನ್ನು ಊಹಿಸಲು ಸಾಧ್ಯವಿಲ್ಲ. ಮತ್ತು ಮೂಲ ಸಾಮಗ್ರಿಯೂ ಇಲ್ಲಿ ಬಹಳ ಪ್ರಾಮಾಣಿಕವಾದ ತೀರ್ಮಾನಕ್ಕೆ ಬರುತ್ತೆ. ಏನದು? ಇದು ಸೃಷ್ಟಿಸಲ್ಪಟ್ಟ ಜೀವಿಗಳಾದ ನಮ್ಮ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಮೀರಿದ ರಹಸ್ಯ. ಇದನ್ನು ತರ್ಕದ ಮೂಲಕ ಬಿಡಿಸಲು ನಮ್ಮಿಂದ ಸಾಧ್ಯವೇ ಇಲ್ಲ. ಆದರೆ ಕೆಲವರು ವಾದಿಸಬಹುದು, ದೇವರು ಮನುಷ್ಯನಾದದ್ದು ಅನ್ನೋದೇ ಒಂದು ಬದಲಾವಣೆ ಅಲ್ವಾ? ಹಾಗಾದ್ರೆ ಬದಲಾಗದವನು ಅನ್ನೋ ಮಾತು ಸುಳ್ಳಾಗುತ್ತಲ್ವೇ? ಇದು ಒಂದು ಕ್ಲಾಸಿಕ್ ಪ್ರಶ್ನೆ. ಮೂಲಗಳು ಇದನ್ನು ಹೀಗೆ ವಿವರಿಸುತ್ತವೆ. ಆತನ ಮೂಲ ದೈವಿಕ ಸ್ವರೂಪ ಬದಲಾಗಲಿಲ್ಲ, ಆದರೆ ಆ ಸ್ವರೂಪಕ್ಕೆ ಆತನು ಮಾನವ ಸ್ವರೂಪವನ್ನು ಸೇರಿಸಿಕೊಂಡನು. ಹೌದು, ಉದಾಹರಣೆಗೆ ಒಬ್ಬ ರಾಜನು ಸಾಮಾನ್ಯ ಪ್ರಜೆಯ ವೇಷಧರಿಸಿ ಜನರ ಮಧ್ಯೆ ಬಂದ್ರೆ ಅವನು ರಾಜನಾಗಿರುವುದು ನಿಂತೋಗುವುದಿಲ್ಲ. ಅವನ ಮೂಲ ಅಸ್ತಿತ್ವ ಹಾಗೆಯೇ ಇರುತ್ತದೆ. ಅರ್ಥವಾಯ್ತು. ಆದ್ರೆ ಇದೂ ಕೂಡ ಪೂರ್ತಿ ಸಮರ್ಪಕವಾದ ಉದಾಹರಣೆಯಲ್ಲ. ಯಾಕಂದ್ರೆ ಇಲ್ಲಿ ಅದಕ್ಕಿಂತಲೂ ಆಳವಾದ ರಹಸ್ಯವಿದೆ. ಅದಕ್ಕಾಗಿಯೇ ಮೂಲದಲ್ಲಿ ಒಂದು ಸಾದೃಶ್ಯವನ್ನು ಬಳಸಲಾಗಿದೆ. ಹೌದು, ಆ ಹುಳುವಿನ ಉದಾಹರಣೆ. ಹೌದು, ಒಂದು ಹುಳುವು ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಅರ್ಥಮಾಡಿಕೊಳ್ಳಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ನಾವು ಕಾಲದೇಶದ ಚೌಕಟ್ಟಿನೊಳಗಿರುವ ಸೃಷ್ಟಿಜೀವಿಗಳು ಕಾಲವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ಸ್ವರೂಪ ಮತ್ತು ಆತನ ಕ್ರಿಯೆಗಳ ಆಳವನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಿಲ್ಲ. ಸರಿ, ಇದು ನಮ್ಮ ತಿಳುವಳಿಕೆಗೆ ಮೀರಿದ್ದು ಅಂತ ಒಪ್ಕೊಳ್ಳೋಣ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಯಾಕೆ? ಇಂತಹ ಒಂದು ಊಹಾತೀತವಾದ, ತರ್ಕಕ್ಕೆ ನಿಲುಕದ ಘಟನೆ ನಡೆಯುವ ಉದ್ದೇಶವಾದರೂ ಏನಿತ್ತು? ಈ ಅವತಾರ, ಈ ಶಿಲುಬೆಗೇರುವಿಕೆ, ಈ ಎಲ್ಲಾ ಘಟನೆಗಳ ಹಿಂದಿನ ದೇವತಾಶಾಸ್ತ್ರೀಯ ಗುರಿಯೇನು? ಮೂಲಗಳ ಪ್ರಕಾರ ಇದಕ್ಕೊಂದು ಸ್ಪಷ್ಟವಾದ ದೇವತಾಶಾಸ್ತ್ರೀಯ ಅನುಕ್ರಮವಿದೆ. ಮೊದಲನೇದಾಗಿ, ಮಗನು ತಂದೆಯ ಹೆಸರಿನಲ್ಲಿ ತಂದೆಯ ಅಧಿಕಾರದೊಂದಿಗೆ ಬಂದನು. ಎರಡನೇದಾಗಿ, ಶಿಲುಬೆಯ ಘಟನೆಯು ಈ ಕಾಲದೇಶದ ಮೇಲೆ ಆತನ ಉತ್ತರಾಧಿಕಾರವನ್ನು ಮತ್ತು ಸರ್ವ ಅಧಿಕಾರವನ್ನು ಅಧಿಕೃತವಾಗಿ ದೃಢಪಡಿಸಿತು. ಅಂದ್ರೆ ಆತನಿಗೆ ಅಧಿಕಾರ ಮೊದಲೇ ಇತ್ತು, ಆದರೆ ಶಿಲುಬೆಯ ಮೂಲಕ ಅದು ಈ ಸೃಷ್ಟಿಯ ಚೌಕಟ್ಟಿನಲ್ಲಿ, ಅಂದ್ರೆ ನಮ್ಮ ಕಾಲದೇಶದಲ್ಲಿ ಅಧಿಕೃತವಾಗಿ ಸ್ಥಾಪನೆ ಆಯಿತು ಅಂತಾನ. ನಿಖರವಾಗಿ ಒಂದು ಕಾನೂನಾತ್ಮಕ ದೃಢೀಕರಣದಂತೆ.
ಮೂರನೇದಾಗಿ ಮತ್ತು ಬಹುಶಃ ಅತ್ಯಂತ ಮುಖ್ಯವಾಗಿ ಶಿಲುಬೆಯ ಕ್ರಿಯೆಯು ದೇವರ ಪ್ರೀತಿ ಮತ್ತು ನ್ಯಾಯ ಎರಡನ್ನೂ ಒಂದೇ ಸಮಯದಲ್ಲಿ ಒಂದೇ ಕ್ರಿಯೆಯಲ್ಲಿ ಪರಿಪೂರ್ಣವಾಗಿ ಸಾಬೀತುಪಡಿಸಿತು. ಓಕೆ. ಇದು ಕೇವಲ ಪಾಪವನ್ನು ಕ್ಷಮಿಸುವುದಷ್ಟೇ ಅಲ್ಲ, ಭವಿಷ್ಯದಲ್ಲಿ ಪಾಪದ ಸಾಧ್ಯತೆಯನ್ನೇ ಅಂತಿಮವಾಗಿ ನಾಶ ಮಾಡಲು ದಾರಿ ಮಾಡಿಕೊಟ್ಟಿತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪುನರುತ್ಥಾನದ ನಂತರ ಏಸು ಮರಿಯಂ ಮಗ್ದಲೇನಳಿಗೆ ಕಾಣಿಸಿಕೊಂಡಾಗ ನಡೆದ ಸಂಭಾಷಣೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಯೋಹಾನ 20:17 ನನ್ನನ್ನು ಮುಟ್ಟಬೇಡ, ನಾನು ಇನ್ನೂ ತಂದೆ ಬಳಿಗೆ ಏರಿ ಹೋಗಿಲ್ಲ ಅಂತ ಹೇಳ್ತಾನೆ. ಆತ ಭೌತಿಕವಾಗಿ ಅಲ್ಲೇ ಇದ್ನಲ್ವೇ? ಯಾಕೆ ಅವಳು ಮುಟ್ಟಬಾರ್ದಿತ್ತು? ಇದು ಆ ಕ್ಷಣದ ದೇವತಾಶಾಸ್ತ್ರೀಯ ಸ್ಥಿತಿಯನ್ನು ಸೂಚಿಸುತ್ತೆ. ಆತನು ತನ್ನ ಮಾನವೀಯ ಕೆಲಸವನ್ನು ಮುಗಿಸಿದ್ದ, ಆದರೆ ರಾಜನಾಗಿ ತನ್ನ ಅಧಿಕಾರವನ್ನು ಸ್ವೀಕರಿಸಲು ಅಂದ್ರೆ ಸಿಂಹಾಸನಕ್ಕೆ ಏರಲು ಮತ್ತು ನಂತರದಲ್ಲಿ ಪವಿತ್ರಾತ್ಮನನ್ನು ಕಳುಹಿಸಲು ಇನ್ನೂ ಬಾಕಿಯಿತ್ತು. ಅಂದ್ರೆ ಆತನ ಪಾತ್ರ ಬದಲಾಗಿತ್ತಾ? ಒಂಥರ ಆತನು ತಕ್ಷಣವೇ ಅವರೊಂದಿಗೆ ಮೊದಲಿನಂತೆ ಒಬ್ಬ ಸ್ನೇಹಿತನಾಗಿ ಅಥವಾ ಗುರುವಾಗಷ್ಟೇ ಇರಲು ಸಾಧ್ಯವಿರಲಿಲ್ಲ. ಆತನು ರಾಜನಾಗಿ ತನ್ನ ಅಧಿಕಾರವನ್ನು ಸ್ವೀಕರಿಸಿ ಆ ಮೂಲಕ ಹೊಸ ರೀತಿಯಲ್ಲಿ ತನ್ನ ಜನರೊಂದಿಗೆ ಇರಬೇಕಾಗಿತ್ತು. ನನ್ನನ್ನು ಹಿಡಿದಿಟ್ಟುಕೊಳ್ಳಬೇಡ, ನನ್ನ ಮುಂದಿನ ಕೆಲಸ ಇನ್ನೂ ಬಾಕಿಯಿದೆ ಅನ್ನೋದು ಅದರ ಆಳವಾದ ಅರ್ಥ. ಓ, ಹಾಗಾದ್ರೆ ಇದು ನ್ಯಾಯ ತೀರ್ಪಿನ ವಿಳಂಬಕ್ಕೂ ಕಾರಣವಾಗುತ್ತೆ ಅಲ್ವೇ? ಶಿಲುಬೆಯ ನಂತರ ಸರ್ವ ಅಧಿಕಾರವನ್ನು ಪಡೆದ ಮಗನು ತಕ್ಷಣವೇ ದುಷ್ಟರನ್ನು ಶಿಕ್ಷಿಸಿ ಎಲ್ಲವನ್ನೂ ಸರಿ ಮಾಡಲಿಲ್ಲ. ಯಾಕೆ? ಹೌದು, ಇದೂ ಕೂಡ ದೇವರ ಯೋಜನೆಯ ಒಂದು ಭಾಗ. ಮೂಲಗಳ ಪ್ರಕಾರ ಆತನು ಮೊದಲ ಪುನರುತ್ಥಾನದವರೆಗೆ ಅಂದ್ರೆ ಅಂತಿಮ ನ್ಯಾಯತೀರ್ಪಿನ ಕಾಲದವರೆಗೆ ಕಾಯುತ್ತಾನೆ. ಯಾಕೆ? ಏಕೆಂದ್ರೆ ದೇವರ ಯೋಜನೆಯು ಕೇವಲ ದುಷ್ಟರನ್ನು ಶಿಕ್ಷಿಸುವುದಲ್ಲ, ಬದಲಿಗೆ ಸೃಷ್ಟಿಜೀವಿಗಳ ಸ್ವಂತ ಇಚ್ಛೆ ಅಂದ್ರೆ ಫ್ರೀವಿಲ್ ಅನ್ನು ಗೌರವಿಸಿ ಅದು ಪೂರ್ಣಗೊಳ್ಳಲು ಅವಕಾಶ ನೀಡುವುದು. ದೇವರ ಮೇಲಿನ ಪ್ರೀತಿಯನ್ನು ಒತ್ತಾಯದಿಂದಲ್ಲ, ಸ್ವ ಇಚ್ಛೆಯಿಂದ ದೃಢಪಡಿಸಲು ಸಮಯ ನೀಡುವುದೇ ಇದರ ಉದ್ದೇಶ. ನ್ಯಾಯತೀರ್ಪನ್ನು ತಕ್ಷಣ ಜಾರಿಗೊಳಿಸಿದ್ದರೆ ಪ್ರೀತಿ ಮತ್ತು ಸ್ವಇಚ್ಛೆಯ ಪರೀಕ್ಷೆ ಅಪೂರ್ಣವಾಗುತ್ತಿತ್ತು. ಹಾಗಾದರೆ ಇಂದಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡುವುದಾದರೆ ನಾವು ದೇವರ ಎರಡನೆಯ ವ್ಯಕ್ತಿಯನ್ನು ನಿತ್ಯವಾದ ಮತ್ತು ಬದಲಾಗದ ವಾಕ್ಯವಾಗಿ ನೋಡಿದ್ದೇವೆ. ಹೌದು, ಆತನೇ ನಮ್ಮ ಸಮಯ ಮತ್ತು ಜಾಗದ ಸೃಷ್ಟಿಕರ್ತ ಹಾಗೂ ಪೋಷಕ. ಆತನೇ ಮಾನವನಾಗಿ ಬಂದಾಗ ತನ್ನನ್ನು ತಾನು ಸೀಮಿತಗೊಳಿಸಿಕೊಂಡಿದ್ದು ನಮ್ಮ ತಿಳುವಳಿಕೆಗೆ ಮೀರಿದ ಒಂದು ಆಳವಾದ ರಹಸ್ಯ. ನಿಜ. ಮತ್ತು ಈ ಎಲ್ಲದರ ಹಿಂದೆ ಪ್ರೀತಿ, ನ್ಯಾಯ ಮತ್ತು ಸ್ವ-ಇಚ್ಛೆಯನ್ನು ಗೌರವಿಸುವ ಒಂದು ದೊಡ್ಡ ಉದ್ದೇಶವಿದೆ. ಹೌದು, ಸಂಕ್ಷಿಪ್ತವಾಗಿ ಅದೇ ಸರಿ. ಮತ್ತು ಕೊನೆಯದಾಗಿ ಕೇಳುಗರನ್ನು ಚಿಂತನೆಗೆ ಹಚ್ಚುವ ಒಂದು ವಿಚಾರವನ್ನ ಹೇಳೋಕಿಷ್ಟಪಡ್ತೀನಿ. ಖಂಡಿತ. ನಮ್ಮ ಕೈಯಲ್ಲಿರುವ ಮೂಲ ಸಾಮಗ್ರಿಯು ಒಂದು ಬಹಳ ಕುತೂಹಲಕಾರಿ, ಬಹುಶಃ ಸ್ವಲ್ಪ ವಿವಾದಾತ್ಮಕವಾದ ಊಹೆಯನ್ನ ಪ್ರಸ್ತಾಪಿಸುತ್ತೆ. ಓಹ್, ಅದೇನು? ಮೂಲದಲ್ಲಿ ಹೀಗೆ ಕೇಳಲಾಗಿದೆ: ಈಗಿನ ವಾಸ್ತವದಲ್ಲಿ ಮಗನು ತಂದೆಗೆ ವಿಧೇಯನಾಗುತ್ತಾನೆ. ಇದು ದೇವರ ಯೋಜನೆ. ಒಂದು ವೇಳೆ ಈ ಯೋಜನೆ ಬೇರೆ ರೀತಿಯಲ್ಲಿದ್ದರೆ ಏನಾಗುತ್ತಿತ್ತು? ಬೇರೆ ರೀತಿಯಲ್ಲಿ ಅಂದ್ರೆ? ಉದಾಹರಣೆಗೆ, ಬಹುಶಃ ಮಗನಿಗೆ ವಿಧೇಯರಾಗಲು ದೇವರ ಮೊದಲನೇ ವ್ಯಕ್ತಿಯೇ ಅಂದ್ರೆ ತಂದೆಯೇ ಸೃಷ್ಟಿಜೀವಿಯಾಗಿ ಮಾನವನಾಗಿ ಬರಬೇಕಾಗಿತ್ತೇನೋ. ಈ ತಂದೆ ಮಗನ ವಿಧೇಯತೆಯ ಸಂಬಂಧದ ರಚನೆಯು ದೇವರು ಆರಿಸಿಕೊಂಡ ಒಂದು ನಿರ್ದಿಷ್ಟ ದಾರಿ. ಹೌದು. ಆದರೆ ಅದು ಅಸ್ತಿತ್ವದಲ್ಲಿದ್ದ ಏಕೈಕ ಸಾಧ್ಯತೆಯಾಗಿರಲಿಲ್ಲ ಎಂದು ಸೂಚಿಸುತ್ತದೆಯಾ? ಬಹುಶಃ. ಆದರೆ ಇಲ್ಲಿಯೇ ಮೂಲ ಸಾಮಗ್ರಿಯು ತಕ್ಷಣವೇ ಒಂದು ಎಚ್ಚರಿಕೆಯನ್ನು ನೀಡುತ್ತೆ. ಇಂತಹ ಊಹೆಗಳನ್ನು ಮಾಡುವುದರಿಂದ ದೂರವಿರಲು ಅದು ಸಲಹೆ ನೀಡುತ್ತದೆ. ಯಾಕಂದ್ರೆ ಇದು ಮಾನವನ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಮೀರಿದ ವಿಷಯ. ದೇವರ ಆಂತರಿಕ ಸ್ವರೂಪದ ಬಗ್ಗೆ ನಾವು ಊಹಾಪೋಹಗಳನ್ನು ಮಾಡುವುದು ಅಹಂಕಾರವಾಗಬಹುದು. ಆದರೆ ಈ ಪ್ರಶ್ನೆಯನ್ನು ಕೇಳಲು ಸಾಧ್ಯವಿದೆ ಎಂಬುದೇ ನಾವು ಇಂದು ಚರ್ಚಿಸಿದ ವಿಷಯದ ಅಗಾಧತೆ, ಆಳ ಮತ್ತು ಗಾಂಭೀರ್ಯವನ್ನು ತೋರಿಸುತ್ತದೆ. ನಮ್ಮ ತಿಳುವಳಿಕೆಯ ಮಿತಿಗಳನ್ನು ಅರಿತುಕೊಂಡು ಆಶ್ಚರ್ಯಪಡುವುದೇ ಒಂದು ದೊಡ್ಡ ಜ್ಞಾನಲ್ವಾ?